देवैया जिया बारैया बा 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 भकुतारा प्रिया श्रीनिवासराय भकुतारा प्रिया वेंकटेशराय ಬ್ಯಾಡ ಓಹೇ ನಲ್ಲ ವಾಕುಲಾಲಿಸೆ ನೊಡೆಯ ಗೋಪಾಲ ವಿಠಲ ದೇವ ಪರಾಕು ಅಡೀಡು ಭಕ್ತವತ್ಸಲ ಶ್ರೀಲಕ್ಷ್ಮೀ ನಲ್ಲ ಮಡುವಿನೊಳಗೆ ಗಜ ಮೊರೆ ಇಡಲಕ್ಷಣ ಮಡದಿಗೆ ಹೇಳದೆ ದುಡುದುಡನೆ ಮಹೇಶ್ ಅವರು ಬಸವಣ್ಣ ಗ್ರಾಮದಲ್ಲಿ ಹೋಬಳಿ ಗ್ರಾಮದಲ್ಲಿ ಮಾಡಿದರೆ ಹೆಮ್ಮೆ ವಿಷಯ. ಇದು ಎಲ್ಲ ಸಾರ್ವಜನಿಕರಾಗಿರ್ಬೋದು, ರೈತರಿರ್ಬೋದು, ಇಂಡಸ್ಟ್ರಿಯಲ್ಲಿ ಬಟ್ಟೆಯಲ್ಲಿ ಅಂತಕ್ಕಂಥ ಟ್ಯಾಕ್ಟ್ರು, ಲಾರಿ, ಬಸ್ಸು, ಟ್ಯಾಕ್ಟ್ರಿ, ಇನ್ನಿತರ ಬೈಕ್ಗಳು ಕೂಡ ಈ ಒಂದು ಕಂಪ್ನಿಯಲ್ಲಿ ಇನ್ಶೂರೆನ್ಸ್ ಮಾಡಬೇಕು. ಯಾಕಂದರೆ ಇನ್ಶೂರೆನ್ಸ್ ಮಾಡಬೇಕಂದ್ರೆ ಸಿಟಿಯಿಂದ ಹೋಗ್ತಿದ್ರು ಜನ. ಈಗ ಗ್ರಾಮೀಣ ಮಟ್ಟದಲ್ಲಿ ಒಂದು ಕಂಪ್ನಿ ಬಂದಿರೋದ್ರಿಂದ ಸಾರ್ವಜನಿಕರಿಗೆ ತುಂಬ ಅನುಕೂಲ. ಪ್ರತಿಯೊಬ್ಬರು ತಮ್ಮ ವಾಹನಗಳನ್ನು ಪ್ರತಿ ವರ್ಷ ಇನ್ಶೂರೆನ್ಸ್ ಮಾಡಬೇಕು. ಯಾಕಂದರೆ ಇವತ್ತು ರಸ್ತೆಯಲ್ಲಿ ಸುಮಾರು ಆಕ್ಸಿಡೆಂಟು ಆಗ್ತಿರ್ತಾರೆ. ಅದರಲ್ಲಿ ಆರ್ಥಿಕವಾಗಿ ಸ್ವಲ್ಪ ಪ್ರಬಲಿತರು ಏನೋ ವೈದ್ಯಕ ದುಡ್ಕೊಳ್ತಾರೆ. ಆದರೆ ಇವತ್ತು ಬಡತನದಿಂದ ಏನು ಮುಂದೆ ಬರ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಕಂಪ್ನಿಯಲ್ಲಿ ಬಂದು ಇನ್ಶೂರೆನ್ಸ್ ಮಾಡಿ. ಈ ಇನ್ಶೂರೆನ್ಸ್ ಕಂಪ್ನಿ ಮುಂದಿನ ದಿನದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ. ಮಹೇಶ್ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಕಂಪ್ನಿ ಇನ್ನೂ ಹೆಚ್ಚಿನ ಮಟ್ಟಿಗೆ ನಡೆಸಲಿ ಅಂತಂದು ಅವ್ರ ಇದರಲ್ಲಿ ನಾವು ಗಂಗಾವತಿ ಬ್ರಾಂಚು ಯುನೈಟೆಡ್ ಆಫೀಸ್ ಅಂತೇಳಿ ಈಗ ನಮ್ಮಲ್ಲಿ ಇಲ್ಲಿ ಟೋಟಲ್ ಆಫೀಸ್ ತಗೊಂಡಿವಿ. ಯುನೈಟೆಡ್ ಗೌರ್ಮೆಂಟ್ ಆಫೀಸ್ ಅಂತೇಳಿ ಇದು ನಮ್ಮ ಜನರಿಗೆ ಇನ್ಶೂರೆನ್ಸ್ ಹಾಕಲು ಅನುಕೂಲ ಆಗ್ತದೆ. ನಮ್ಮ ಹಳ್ಳಿಯಲ್ಲಿ ಇದನ್ನು ಓಪನ್ ಮಾಡಿದ್ದೇವೆ. ಬೈಕು, ಟ್ಯಾಕ್ಟ್ರಿ, ಟಿಪ್ಪರ್, ಹೆಲ್ತು, ಸೈರು ಎಲ್ಲ ನಾನಾ ಥರ ಇನ್ಶೂರೆನ್ಸ್ಗಳು ಹಾಕಲು ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲ ಜನಕ್ಕೆ ಒಳ್ಳೆಯದಾಗುತ್ತದೆ ನಾವು ಮಾಡಿದ್ದೇವೆ. ಅಂತೇಳಿ ಒಂದು ಇನ್ಶೂರೆನ್ಸ್ ಆಫೀಸ್ ಗಂಗಾವತಿ ಮೇನ್ ಬ್ರಾಂಚ್ ಇದೆ. ಬಸವಪಟ್ಟಣದಲ್ಲಿ ಒಂದು ಟೋಟಲ್ ಆಫೀಸ್ ಅಂತೇಳಿ ಮಾಡಿದ್ದಾರೆ. ಇಲ್ಲಿ ಸಾರ್ವಜನಿಕರಿಗೆ ಬಹಳ ಒಳ್ಳೆಯದಾಗಿದೆ. ಟ್ರಾಕ್ಟ್ರು, ಲಾರಿ, ಬೈಕ್ ಇತರ ವಾಹನಗಳಿಗೂ ಕೂಡ ಇನ್ಶೂರೆನ್ಸ್ ಹಾಕಲಾಗಿದೆ ಅಂತೇಳಿ ಇನ್ನೊಂದು ಆಫೀಸ್ ಮಾಡಿದ್ದೀವಿ. ಎಲ್ಲ ಜನರಿಗೆ ಒಳ್ಳೆಯದಾಗಿದೆ, ಅದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಇನ್ಶೂರೆನ್ಸ್ ಆಫೀಸ್ ಇರೋದರಿಂದ ಇಲ್ಲಿ ನಮ್ಮ ಬಸವಪಟ್ಟಣ ಮಂದಿ ಇಲ್ಲಿ ತಾಲೂಕಿಗೆಲ್ಲ ಒಳ್ಳೆಯದಾಗಲಿ ಅಂತ ಇಲ್ಲಿ ಒಂದು ಮಿನಿ ಆಫೀಸ್ ಮಾಡಿದ್ದೀವಿ. ಎಲ್ಲರಿಗೆ ಅನುಕೂಲ ಆಗುತ್ತೆ. ಎಲ್ಲರೂ ಇಲ್ಲಿ ಬಸವಪಟ್ಟಣದಲ್ಲಿ ಮಾಡಿದ್ದೇವೆ. ಎಲ್ಲರೂ ಬಂದು ಸಹಕಾರ ಕೊಡ್ಬೇಕಂತ. ಓಕೆ ಸರ್. ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮಹೇಶ್ ಅವರು ಬಸವಪಟ್ಟಣದಲ್ಲಿ ಯುನೈಟೆಡ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಗೌರ್ಮೆಂಟಿಂದು ಇನ್ಶೂರೆನ್ಸ್ ಕಂಪನಿದು ಟೋಟಲ್ ಆಫೀಸ್ ಇಲ್ಲಿ ಅವರು ಪ್ರಾರಂಭ ಮಾಡಲಿಕ್ಕಿದ್ದಾರೆ. ಇವರು ಈ ಥರ ಓಪನ್ ಮಾಡೋದು ನಮಗೆ ಭಾಳ ಹೆಮ್ಮೆ ಆದ ಒಂದು ವಿಷಯ. ಯಾಕಂದರೆ ನಮ್ಮ ಭಾರತ ಸರ್ಕಾರದ ಕಂಪನಿ ಎಲ್ಲ ಕಡೆ ಎಲ್ಲ ಹಳ್ಳಿಗಳಲ್ಲಿ ಆಫೀಸ್ ಇರಬೇಕು ಅಂತ ನಮ್ಮದು ಯೋಚನೆ ಆಗಿತ್ತು. ಅದಕ್ಕೋಸ್ಕರ ಮಹೇಶ್ ಅವರು ಮುಂದೆ ಬಂದು ಈಗ ಆಫೀಸ್ ಓಪನ್ ಮಾಡೋದು ಭಾಳ ಸಂತೋಷವಾಗಿದೆ. ಇಲ್ಲಿರುವಂಥ ಬಸವಪಟ್ಟಣನೇ ಆಗಲಿ, ಸುತ್ತಮುತ್ತಲ ಎಲ್ಲ ಹಳ್ಳಿಗಳ ಅವರಿಗೆ ಆಗಲಿ ಇನ್ಶೂರೆನ್ಸ್ ತಲುಪಿಸೋದು ಭಾಳ ಅನುಕೂಲ ಆಗ್ತದೆ. ಮತ್ತು ಅವರು ಲೋಕಲ್ ಇರೋದ್ರಿಂದ ಅವ್ರಿಗೆ ಹೇಳ್ಕೊಡುವಂಥದ್ದೇ ಆಗಲಿ, ಯಾವ ರೀತಿ ಅವರು ಪಾಲಿಸಿ ಮಾಡ್ಕೋಬೇಕು, ಏನೇನು ತಗೋಬೇಕು ಅದರಲ್ಲಿ ಎಲ್ಲ ಅವರು ಹೇಳಕ್ಕೆ ಅವರಿಗೆ ಅನುಕೂಲ ಆಗ್ತದೆ ಅಂತ ನಾನು ಅನ್ಕೊಳ್ತೀನಿ. ಇಲ್ಲಿ ಸುತ್ತಮುತ್ತಲ ಸುಮಾರು ಇಂಡಸ್ಟ್ರೀಸ್ ಕೂಡ ಇದೆ ದಾಸನಾಳ್ ಹತ್ರ. ಅವ್ರು ಯಾವಾಗಲಿಂದನೂ ಅಂದ್ಕೊಳ್ತಿದ್ದಾರೆ. ಇವತ್ತು ಮಾಡಿದ್ದು ಭಾಳ ಸಂತೋಷವಾಗಿದೆ. ನಾವು ಅವ್ರಿಗೆ ಏನೇನು ಅವ್ರಿಗೆ ಸಹಕಾರ ನೀಡ್ಬೋದು ಆದಷ್ಟು ನಾವು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಮ್ಯಾಕ್ಸಿಮಮ್ ಇಲ್ಲಿ ಇರುವಂಥ ಎಲ್ಲ ಜನರಿಗೆ ನೀವು ಸೇವೆ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಮಾಡಿ. ಅದೇ ರೀತಿಯಾಗಿ ನಿಮಗೂ ದೇವರು ಒಳ್ಳೇದು ಮಾಡ್ತಾರೆ. ನಿಮಗೆ ದೇವರು ಒಳ್ಳೇದು ಮಾಡಬೇಕು ಅಂತ ನಾನು ರಾಯರ 353ನೇ ಆರಾಧನಾ ದಿನದ ಒಂದು ನಮ್ಮ ಮಹೇಶ್ ಅವರು ಟೋಟಲ್ ಆಫೀಸ್ ಯುನೈಟೆಡ್ ಇನ್ಶೂರೆನ್ಸ್ ಕಂಪ್ನಿಯನ್ನು ಸ್ಥಾಪನೆ ಮಾಡಿದ್ದು ಅದು ಭಾಳ ರಾಯರ ಅನುಗ್ರಹ ಇರಲಿ ಅಂತ ಹೇಳ್ತಾ, ಈಗ
ಫಸ್ಟ್ ಇನ್ಸೂರೆನ್ಸ್ ಏನನ್ನೋದು ಅವ್ರಿಗೆ ನಮ್ಮ ಕಂಪ್ನಿ ನಮ್ಮ ಕಸ್ಟಮರ್ ಆಗಿ ಬಂದಿದ್ರು. ಅವತ್ತು ನಾನು ನೀವೊಂದು ಯಾಕಂದ್ರೆ ನೀವೆಲ್ಲ ಇಲ್ಲಿ ಜನಬಳಿಕೆ ಜಾಸ್ತಿ ಇರೋದ್ರಿಂದ ನೀವೊಂದು ಏಜೆನ್ಸಿ ತಗೊಂಡ್ಬಿಟ್ರೆ ಯಾಕೆ ಇದಾಗಲ್ಲ, ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಿರ್ತೀರಿ, ಒಂದು ಏಜೆನ್ಸಿ ತಗೊಂಡ್ಬಿಟ್ರೆ ಅಂತಂದು ಹೇಳಿ ಏಜೆನ್ಸಿ ಬರ್ಸಕ್ಕೆ ಒಂದು ಸ್ವಲ್ಪ ಪ್ರೋತ್ಸಾಹ ಹೇಳಿದ್ವಿ. ಹಿಂಗೆ ಎಕ್ಸಾಮ್ ಬರಬೇಕು, ಹಿಂಗೆ ಇದು ಮಾಡ್ಬೇಕು ಅಂತಂದು. ಆ ಇದ್ರ ಮೇಲೆ ನಾವೇನು ಹೇಳ್ತೀವಿ ಅದನ್ನು ಅದಕ್ಕೆ ತಕ್ಕಂಗೆ ಮಾಡಿ ತಮ್ಮ ಕೋಡ್ ತಗೊಂಡು ಅದರಿಂದ ಒಂದು ಸ್ವಲ್ಪ ಇದನ್ನ ಮಾಡ್ಕೊಂಡು ಬಂದರು. ಈಗ ಇಂದ ಒಂದು ಆಫೀಸ್ ಆಗಿಬಿಟ್ರೆ, ಯಾಕಂದ್ರೆ ಇವ್ರಿಗೆ ಇಲ್ಲಿಂದ ಇರ್ಕಲ್ಗಡ ತಗೊಂಡು ಅವ್ರ ಕಸ್ಟಮರ್ ಭಾಳ ಜನಸಂಖ್ಯೆ ಬಂದ್ರೆ ಅವ್ರು. ಹಾಗಾಗಿ ಒಂದು ಪೋರ್ಟಲ್ ಆಫೀಸ್ ಆಗಿಬಿಟ್ರೆ ಅದು ಪೋರ್ಟಲ್ ಆಫೀಸ್ ಒಂದು ಮೈಕ್ರೋ ಆಫೀಸ್ ಥರ ಮಾಡ್ತಾರೆ ಅನ್ನೋದು ನಮ್ಗೆ ನಂಬಿಕೆ ಐತಿ. ಅದು ಆಗಲೇಬೇಕಂತ ನಾವು ಅವ್ರಿಗೆ ಇದು ಮಾಡಿದ್ವಿ. ಅದನ್ನು ರಾಯರ ಅನುಗ್ರಹ ಅವ್ರಿಗಿಲ್ಲ.